ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಹಾಗೆ ಇವತ್ತಿನ ಎಲ್ಲ ವೀಕ್ಷಕರಿಗೂ ಹಾಗೆ ಎಲ್ಲರಿಗೂ ಕೂಡ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಶುಭ ದಿನ ಅಂತಂದರೆ 112ನೆಯ ಬ್ಯಾಚ್ ಇಂದು ಸಂಜೆಯಿಂದ ಆರಂಭವಾಗ್ತಾ ಇದೆ. ಇನ್ನೂ ಕೂಡ ಸಮಯ ಇದೆ. 112ನೆಯ ಬ್ಯಾಚ್ ಇವತ್ತಿಂದ ಆರಂಭವಾಗ್ತಾ ಇದೆ. ಜ್ಯೋತಿಷವನ್ನು ಕಲಿಯೋದಕ್ಕೆ ಮತ್ತೊಂದು ಅವಕಾಶ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 6,999 ರೂಪಾಯಿಗೆ ಮಾತ್ರ. ಅತಿ ಕಡಿಮೆ ದರದಲ್ಲಿ ಇಡೀ ಜ್ಯೋತಿಷ್ಯದ ಬ್ರಹ್ಮಾಂಡವನ್ನು, ಜ್ಯೋತಿಷ್ಯದ ಒಂದು ಮಾಹಿತಿಯನ್ನು ನಿಮಗೆ ದಾರಿ ಎರೆಯುತ್ತಾರೆ. ಹಾಗಾದರೆ ಮತ್ತೆ ಆಗ್ತಡ ಈಗಲೇ ಕರೆ ಮಾಡಿ ಹಾಗೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮೇಡಮ್ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. ಓಕೆ, ಯಾವುದಾದ್ರೂ ಒಂದು ಸಂಖ್ಯೆಯನ್ನ ಹೇಳಿ. 58. 58. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಾನಸಿಕ ಆಗಿತ್ತು ಮೇಡಮ್. ಮನಸ್ಸಿಗೆ ನೆಮ್ಮದಿನೇ ಇಲ್ರಿ ಮೇಡಮ್. ಮನಸ್ಸಿಗೆ ನೆಮ್ಮದಿ ಇಲ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಎಷ್ಟು ನಂಬರ್ ಹೇಳಿದ್ದು? 58. 58. ಮತ್ತೆ ಸರ್, ಮಾನಸಿಕ ಬರಕ್ಕೆ ಕಾರಣ ಮೊದಲು ಒಂದು ವಿಚಾರದಲ್ಲಿ ಆಲೋಚನೆ, ಎರಡನೇದು ಯಾವುದು ಪ್ರೆಷರ್ ಅಂತ ಹೇಳ್ತೀವಲ್ಲ, ನಾವು ಕೆಲಸ ಮಾಡಬೇಕು ಅನ್ನೋದಿಲ್ಲ. ಒಂದು ಸ್ಟಡಿ ಪ್ರಕಾರ, ಸೈನ್ಸ್ ಪ್ರಕಾರ 70% ಮಾನಸಿಕ ಆಗೋದು ಸೋಂಬೇರಿಗಳಿಗೆ ಮಾತ್ರ. ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಂಡ್ತಿನ ಸಾಕಬೇಕು, ಮಕ್ಕಳು ಸಾಕಬೇಕು, ನನಗೆ ಅನ್ನ ಇಲ್ಲ, ಅನ್ನಕ್ಕಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಾನಸಿಕ ಇನ್ನೊಂದಿಲ್ಲ. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಮಾನಸಿಕ ಆಗಿರ್ತಕ್ಕಂಥವ್ರಿಗೆ ಪ್ರತಿಕೂಲವಾಗಿರುತ್ತೆ ಜೀವನ ಸ್ವಲ್ಪ ಮಟ್ಟಿಗೆ, ಅನುಕೂಲವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ನಮಗೆ ಆ ಅನುಕೂಲ ಇಲ್ಲದೇ ಇದ್ದಾಗ ನಮಗೇನಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ನಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡಬೇಕು. ಸೊ ನಾನು ಒಂದು ಒಳ್ಳೆ ಡ್ರೆಸ್ ಹಾಕಿದ್ದೀನಿ, ಅದು ಒಂದು ಒಳ್ಳೆ ಬ್ಲೆಸ್ಸಿಂಗು. ನನ್ನ ಹತ್ರ ಒಂದು 2 ವೀಲರ್ ಇದೆ, ಒಂದು ಕಾರ್ ಇದೆ, ಅದು ಬ್ಲೆಸ್ಸಿಂಗು. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರು ಮಾಡೋಕ್ಕವ್ರು ಇದ್ದಾರೆ, ಅದು ಬ್ಲೆಸ್ಸಿಂಗು. ಒಳ್ಳೆ ಹಾಸಿಗೆ ಫ್ಯಾನ್ ಇದೆ, ತಲೆ ಇಟ್ಟರೆ ಯಾರಿಗೂ ಸಾಲ ಕೊಡ್ದಂಗೆ ನಿದ್ದೆ ಬರುತ್ತೆ, ಅದು ಬ್ಲೆಸ್ಸಿಂಗು. ಬ್ಲೆಸ್ಸಿಂಗ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಅಂತ. ಈ ಕಾಂಬಿನೇಷನಲ್ಲಿ ಸಬ್ಲಾರ್ಡ್ ರಾಹು ಬಂದಿರೋದ್ರಿಂದ ಊಹೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಮೂಲಂಗಿಯನ್ನು ದಾನ ಮಾಡಿ, ಹಾಗೆ ಬಲಗೈ ಉಂಗುರದ ಬೆರಳಿಗೆ ಬಸರಾ ಪರ್ಲ್ ಅನ್ನೋದನ್ನು ಧರಿಸ್ಕೊಳ್ಳಿ. ಎಡಗೈಗೆ ಸಿಟ್ರೀನ್ ಅನ್ನೋದು ಬರುತ್ತೆ. ಇಷ್ಟು ಹಾಕ್ಕೊಂಡ್ರೆ ಪರ್ಪಸ್ ಆಫ್ ಲೈಫ್ನ ನಾವು ಮುಂದಕ್ಕೆ ಹೋಗ್ಬೋದು. ಈ ಪರ್ಪಸ್ ಆಫ್ ಲೈಫ್ಗೆ ನಾವು ಮುಂದಕ್ಕೆ ಹೋಗ್ತಕ್ಕಂಥದ್ದು ವಿಚಾರ. ಮುಂದಕ್ಕೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬೆಳಗಾವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಬಗ್ಗೆ ಕೇಳಬೇಕು ಮೇಡಮ್. ಪ್ರಶ್ನಾಶಾಸ್ತ್ರ ಮೇಡಮ್. 218 ಮೇಡಮ್. ಆರೋಗ್ಯ ಬಗ್ಗೆ ಮೇಡಮ್. ಆರೋಗ್ಯ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. 218. ಏನು ವಿಚಾರ? ಓಂ ಶ್ರೀ ಗುರುಭ್ಯೋ ನಮಃ ಸರ್. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಹೇಳಿ. ಒಂದ್ ಸ್ವಲ್ಪ ಸೊಂಟ ನೋವು ಇದೆ, 1 ವರ್ಷದಿಂದ ಕಡಿಮೆ ಆಗಿಲ್ಲ ಗುರುಗಳೇ. ಸರಿ, 3ನೇ ಮನೆ ಮತ್ತು ರಾಹು 12ನೇ ಮನೆ ಪ್ರಶ್ನೆ ಕೇಳಿದ್ದೀರಾ. ಚಂದ್ರ 2034ವರೆಗೂ ಇದೆ. ಚಂದ್ರನ ಕಾಂಬಿನೇಷನ್ಲಿ 3, 12 ನೋವಿರ್ತಕ್ಕಂಥದ್ದು. 3, 8, 3, 6, 8, 12 ಕಾಂಬಿನೇಷನ್ನು ದಶಾದಲ್ಲಿ ಬರಬಾರ್ದು.
34ನೇ ವಯಸ್ಸುವರೆಗೂ ಕೂಡ ಇದು ಸ್ವಲ್ಪ ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ, 2034ರವರೆಗೂ. ತದನಂತರ ಚಂದ್ರ ಆದ ಮೇಲೆ ಮಂಗಳ ಬಂದಾಗ ಸ್ವಲ್ಪ ಮಟ್ಟಿಗೆ ಒಂಚೂರು ಚೇಂಜಸ್ ಆಗ್ಬೋದು. ಇದಕ್ಕೆ ಇರ್ತಕ್ಕಂಥ ಸಬ್ಲಾರ್ಡ್ ಸ್ಟ್ರಾಂಗೆಸ್ಟ್ ಇರ್ತಕ್ಕಂಥದ್ದು 12 ಇರ್ತಕ್ಕಂಥದ್ದು ರಾಹು ಬಂದಿರೋದ್ರಿಂದ ನೀವು ಕರಿ ಉದ್ದಿನ ಕಾಳು ನಿಮ್ಮ ತಲೆ ಹತ್ರ ಇಟ್ಕೊಂಡು ಬರೀ ನೆಲದಲ್ಲಿ ಮಲಗಬೇಕು. ಬರೀ ನೆಲ ಅಂತಂದರೆ ಒಂದು ಸಣ್ಣದೊಂದು ಯಾವ್ದಾರು ಒಂದು ಬೆಡ್ಶೀಟ್ ಹಾಕ್ಕೊಂಡು ಸಾಧ್ಯವಾದಷ್ಟು ದಿಂಬಿಲ್ಲದೆ ಅಡುಗೆ ಮನೆಯಲ್ಲಿ ಮಲಗಬೇಕು. ಕೆಲವೊಂದು ಝೋನ್ಸು ನಿಮಗೆ ಚೇತರಿಕೆ ಬರುತ್ತೆ. 21 ದಿವಸ ಮಲಗಿ, ಬೇಕಾದ್ರೆ ತಲೆಗೆ ಒಂದು ಟವಲ್ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ. ಹೇಗಿರೋ ಸೆಕೆಗಾಲ ಈಗ, ಏನು ಬೆಡ್ಶೀಟ್ ಹೊತ್ಕೊಂಡು ದಪ್ಪ ಹಾಸಿಗೆ ಬೇಡ. 21 ಡೇಸ್ ಶನಿವಾರದಿಂದ ಮಾಡಿ. ನಿಮ್ಮ 1 ವರ್ಷದಲ್ಲಿ ಇರ್ತಕ್ಕಂಥದ್ದು ನಿಮಗೆ 21 ಡೇಸ್ ಆದಮೇಲೆ ನಮಗೆ ಫೋನ್ ಮಾಡಿ ಹೇಳ್ತೀರಾ ಏನಾಗಿದೆ ಅಂತ. ಒಂದು. ಎರಡನೇ ವಿಚಾರ, ಗುರು ಇಲ್ಲಿ ಕಾಂಬಿನೇಷನಲ್ಲಿ 5, 2, 11 ಬಂದಿದೆ. ಇದೊಂದೇ ಇರ್ತಕ್ಕಂಥದ್ದು, ಗುರು ಒಂದೇ. ಅರಿಶಿಣವನ್ನು ತೇಯ್ದು ಹಣೆಗಚ್ಕೊಳ್ಳಿ. ಇಂಥ ವಿಚಾರಗಳೆಲ್ಲ ನಾವು ಜ್ಯೋತಿಷ್ಯ ಕಲಿತ್ರೆ 6999 ಹಾಕಿ ಕಲಿತ್ರೆ ನಮಗೆ ಈಸಿಯಾಗಿ ಏನು ಮಾಡಬೇಕು ಅಂತ ಹೇಳ್ಬಿಡುತ್ತದೆ. ಕೆಲವರು ಕಲ್ತಿರ್ಬೋದು, ಕೆಲವರು ಕಲಿಯೋಕ್ಕೆ ಇನ್ನೂ ಆಲೋಚನೆ ಮಾಡ್ತಾ ಇರ್ಬೋದು, ಕೆಲವರು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಅವ್ರಿಗಿನ್ನೂ ಆಶೀರ್ವಾದ ದೇವ್ರು ಕೊಟ್ಟಿರಲ್ಲ. ಯಾಕೆಂದರೆ ಅವರು ಫಸ್ಟ್ ಸೋಂಬೇರಿಗಳು ಅಂತ ದೇವ್ರಿಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾವು ಈ ಗುರುನ ಅಡ ಇಡಬಾರ್ದು ಅಂತ ಹೇಳಿದ್ವಿ. ಯಾವುದು, ಬಂಗಾರವನ್ನು ಅಡ ಇಡಬಾರ್ದು ಅಂತ ಹೇಳಿದೆ. ಅಡ ಇಟ್ಟರೆ ಗುರು ಹೊಟ್ಟೋಗುತ್ತೆ, ಮತ್ತು ಇಲ್ಲಾಂದರೆ ಮಾರಿಬಿಡಬೇಕು, ಮಾರಿರೋ ದುಡ್ಡು ತೊಗೋಬೇಕು. ಯಾರಿಗೆ ಹೇಳಿದೆ ನಾನು? ತಲೆ ಕೆಟ್ಟವರೆಲ್ಲ ಕಮೆಂಟ್ ಹಾಕೋರು, ಒಂದು 300 ಕಮೆಂಟ್ ಹಾಕೋರು. ನನ್ನ ಬೈದರು, ನನಗೆ ಕೂದಲಿಲ್ಲ ಅಂತ ಬೈದರು, ಬಾಂಡ್ಲಿ ಅಂತ ಬೈದರು. ಪಾಪ ನನಗೆ ದೇವ್ರೇನೋ ಕೂದಲು ಮಾತ್ರ ಕಿತ್ಕೊಂಡವನೇ. ಪಾಪ ನನಗೇನು ಬೇಜಾರು ಅಂದರೆ, ಕಣ್ಣು ಕಿತ್ಕೊಂಡಿರೋರು ಹಿಂಗೆ ಕುಂಟ್ರು ಹೆಂಗಿರಬೇಕು. ನನಗೇನೋ ಒಂದು ಕೂದಲಿಟ್ಕೊಂಡು ಏನು ಮಾಡ್ತೀರಾ? ಭಿಕ್ಷುಕನಿಗೂ ಕೂದಲಿರುತ್ತೆ ರೀ, ಅರ್ಥ ಆಯ್ತಾ? ಭಿಕ್ಷುಕನಿಗೂ ಕೂದಲಿರುತ್ತೆ. ನಾನು ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಪಾಪ ಭಿಕ್ಷುಕ ಕೂದಲಿಟ್ಕೊಂಡು ಏನು ಮಾಡ್ತಾ ಇದ್ದಾನೆ? ಸುಮ್ಮನೆ ಎಲ್ಲ ಬಾಂಡ್ಲಿ, ತಲೆಯಲ್ಲಿ ಏನಿಲ್ಲ ಇದೆಲ್ಲ ಹೇಳ್ತಾರೆ. ಹೇಳ್ಕೊಳ್ಳಿ ಬಿಡಿ, ತೊಂದರೆ ಇಲ್ಲ, ನನಗೆ ಅದ್ರ ಬಗ್ಗೆ ಇನ್ನು ಚಿಂತೆ ಇಲ್ಲ. ಬಟ್ ಆದರೆ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು, ಯಾವ ವಿಚಾರಕ್ಕೆ ನನ್ನ ಬೈದರು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಕ್ಕೆ ಬರ್ತಾಯಿದ್ದೀನಿ. ನಾನು ಯಾವ ಜಾತಕದಲ್ಲಿ 5, 8, 12 ಕಾಂಬಿನೇಷನ್ ಅವರ ಜಾತಕದಲ್ಲಿ ಬಂದಿರುತ್ತೆ ಅಂಥವರು ಅಡ ಇಡಕ್ಕೆ ಹೋಗಬೇಡಿ. ಗೋಲ್ಡ್ ವಾಪಸ್ ಬಿಡಿಸ್ಕೊಂಬರೋಕ್ಕಾಗಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಯಾವ್ಯಾವ ಕೆಲವು ಹೆಂಗಸರು, ತಲೆಕೆಟ್ಟ ಹೆಂಗಸರು, ನಾನು ಗೋಲ್ಡ್ ಇಟ್ಟೆ ನನ್ನ ಮಕ್ಕಳನ್ನೆಲ್ಲ ಓದಿಸ್ದೆ, ಚೆನ್ನಾಗಿತ್ತು. ನಿನ್ನಲ್ಲಿ 2, 6, 10 ಕಾಂಬಿನೇಷನ್ ಇತ್ತಮ್ಮ. ಇನ್ನೊಂದು ಯಾರೋ, ನಾನು ಗೋಲ್ಡ್ ಇಟ್ಟೆ ನನ್ನ ಮನೆ ಕಟ್ಟಿದೆ, ನಿನ್ನಲ್ಲಿ 4, 6, 11ನೇ ಮನೆ ಇತ್ತು ನಿನ್ನ ಜಾತಕದಲ್ಲಿ, ಮಾಡಿದೆ. ಎಷ್ಟೋ ಜನಕ್ಕೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಬಂಗಾರವನ್ನು ಅಡ ಇಟ್ಟು ಹಾಳಾಗಿರ್ತಕ್ಕಂಥ ಜಾತಕಗಳೆಲ್ಲ ತೆಗೆದು ನೋಡಿದ್ರೆ 5ನೇ ಮನೆ, 8ನೇ ಮನೆ, 12ನೇ ಮನೆ. ಅರಿವಿಲ್ಲದೆ ಇರತಕ್ಕಂಥವ್ರು ಗುರುಗಳನ್ನ ಯೋಚನೆ ಮಾಡಿ ಕಮೆಂಟ್ ಮಾಡಬೇಕು. ಆದರೆ ಒಂದು ಸಂತೋಷ ಏನು ಅಂತಂದರೆ, ಅಲ್ಲಿ ಕಮೆಂಟ್ ಮಾಡಿರೋದು 300 ಜನ ಕೆಟ್ಟದಾಗಿ ನನ್ನ ಬಗ್ಗೆ, ಅಥವಾ ಇದು ಸುಳ್ಳು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿರೋದು 300 ಜನ. ಬಟ್ ಥಮ್ಸಪ್ ಕೊಟ್ಟಿರೋದು 5000 ಜನ. ಅಂದರೆ ಆ ಥಮ್ಸಪ್ಪಲ್ಲಿ ಪಾಪ ಯಾರೋ ಅವ್ರ ಅಣ್ಣನೋ ತಮ್ಮನೋ ತಂಗಿನೋ ತಾಯಿನೋ ಗೋಲ್ಡ್ ಇಟ್ಟು ಹತ್ಕೊಂಡು ಜೀವನ ಹಾಳು ಮಾಡ್ಕೊಂಡಿರ್ತಾರೆ. ಸೊ ಜ್ಯೋತಿಷ್ಯದಲ್ಲಿ ಒಂದು ಕರ್ಮಫಲವನ್ನು ತೋರಿಸುತ್ತೆ. ಆ 300 ಜನಕ್ಕೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ನ ಇಟ್ಬಿಟ್ಟು ನಾವು ತೊಗೊಂಬರ್ಬಾರ್ದು. ಗುರು ಶುಕ್ರ ಜ್ಯೋತಿಷ್ಯ ಬುಲ್ಡೆ ಗಿಲ್ಡೆ ಅನ್ನೋರಿಗೆಲ್ಲ ಒಂದು ಸಜೆಷನ್ ಕೊಡ್ತೀನಿ. ನಿಮ್ಮ ಟೈಮ್ 300 ಜನ ಟೈಮ್ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಈ ಮಾತು ಹೇಳ್ತೀರಾ. ಟೈಮ್ ಖರಾಬಾಗಿದ್ದಾಗ ತೆಪ್ಪಗೆ ಮುಚ್ಕೊಂಡು ಕೂತಿರ್ತೀರ, ಅರ್ಥ ಆಯ್ತಾ? ಸೊ ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ದು ನಾನು, ಜನರಲ್ಲಾಗಲ್ಲ. ಜನರಲ್ಲಾಗಿ ತಿನ್ಕೊಂಡ್ಬಿಡ್ತಾರೆ ಗೋಲ್ಡ್ ಇಡಬಾರ್ದು ಅಂತ. ನಮ್ಮ ಜಾತಕದಲ್ಲಿ ಏನೂ ಇಲ್ಲ ನನ್ನ ಹತ್ರ, ನನ್ನ ಟೈಮ್ ಚೆನ್ನಾಗಿದೆ ಅಂತಂದರೆ ನನಗೇನೋ ಒಂದು ಬೇಕು. ಇವಾಗ ನನಗೊಂದು ಕಾರ್ ಬೇಕು, ಗೋಲ್ಡ್ ಇಟ್ಬಿಟ್ಟು ಕಾರ್ ತಗೋತೀನಿ. ಟೈಮ್ ಚೆನ್ನಾಗಿದೆ, ಓಡ್ತಾ ಇದೆ, ಗೋಲ್ಡ್ ತೀರ್ಸೋಕ್ಕೆ ಅದು ದುಡಿತೀನಿ, ಗೋಲ್ಡ್ ತೀರಿಸ್ತೀನಿ, ಅದರಲ್ಲಿ ಓಕೆ. ಅದಕ್ಕೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಆದರೆ ಯಾರಿಗೆ 5ನೇ ಮನೆ, 8ನೇ ಮನೆ, 12ನೇ ಮನೆ ಓಡ್ತಾ ಇದ್ದೋ ಸಂದರ್ಭದಲ್ಲಿ ದುಡ್ಡಿನ ಅವಶ್ಯಕತೆ ಇರುತ್ತೆ, ಗೋಲ್ಡ್ ಇರುತ್ತೆ, ಅದನ್ನು ಮಾರಿಬಿಟ್ರೆ ದುಡ್ಡು ತೊಗೊಂಡು ತೀರಿಸ್ಬಿಡಿ. ಇಲ್ಲ, ನನಗೆ ಗೋಲ್ಡೂ ಉಳಿಬೇಕು, ನನ್ನ ಮನೆಯೂ ಉಳಿಬೇಕು, ಗೋಲ್ಡೂ ಉಳಿಬೇಕು, ನಾನು ತಗೊಂಡ್ರೆ ಕಾರು ಉಳಿಬೇಕು, ಗೋಲ್ಡೂ ಉಳಿಬೇಕು, ನಮಗಿರೋ ಕಷ್ಟನೂ ಉಳಿಬೇಕು. ಅದು ಸ್ವಲ್ಪ ಕೆಲವರಿಗೆ 5ನೇ ಮನೆ, 8ನೇ ಮನೆ, 12ನೇ ಮನೆಗೆ ಸಾಧ್ಯ ಇಲ್ಲ.
ಇದನ್ನೇ ನಾನು ಕ್ಲಿಯರಾಗಿ ಹೇಳಿದ್ದಕ್ಕೆ ಕೆಲವು ಹೆಂಗಸರು ಮಹಿಳಾ ಮಣಿಯರು ಉದ್ದಕ್ಕಾಗ್ತಾರೆ. ನನ್ನ ಮಕ್ಕಳನ್ನ ಓದಿಸ್ಬಿಟ್ಟಿದ್ದೀನಿ ಗೋಲ್ಡ್ ಇಟ್ಟು ಹಂಗೆ ಹಿಂಗೆ. ಯಾವನೋ ಒಬ್ಬ ತಲೆಕೆಟ್ಟವನು ಕಮೆಂಟ್ ಹಾಕ್ದ, ಈ ಹೆಂಗಸ್ರಿಗೂ ಬುದ್ಧಿ ಇಲ್ಲ, ಇಷ್ಟು ಉದ್ದ ಕಮೆಂಟ್ ಹಾಕ್ತಾರೆ. ನಾನು ಹೇಳಿದ್ದೀನಿ, ನಿಮ್ಮ ಜಾತಕದಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಿದ್ದರೆ ಮಾತ್ರ ಹುಷಾರಾಗಿ ಕೇರ್ಫುಲ್ಲಾಗಿ ಇಡಿ. ಕೊನೆಗೇನಾಗುತ್ತೆ, ನೀವು ತುಂಬ ಕಷ್ಟಪಟ್ಟು ನಿಮ್ಮ ಯಜಮಾನರೋ ಅಥವಾ ನಿಮ್ಮ ತಂದೆನೋ ನಿಮ್ಮ ಅಣ್ಣನೋ ಅಥವಾ ನೀವೇ ಸ್ವತಃ ಗೋಲ್ಡನ್ನು ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿರ್ತೀರ. ಲೇಡೀಸ್ಗೆ ಒಡವೆ ಅಂದರೆ ಪ್ರೀತಿ ಜಾಸ್ತಿ, ಅದನ್ನು ತಿಳ್ಕೊಳ್ಳಿ. ಎಷ್ಟು ಜನ ಅಡ ಇಟ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ, ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಗೋಲ್ಡ್ ಹಾಕ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಅವ್ರಿಗೆ ನೋವು ಆಗ್ತಾಯಿದೆ, ಇಟ್ಟೇನು ಪ್ರಯೋಜನ ಅಂತ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಬಿಡಿ, ಏನೋ ಅದೇನು ಚಾಲಕ ನಮ್ಮ ಹತ್ರ ಇಲ್ಲ ಅಂತ ಹೋಗ್ತಾರೆ, ಅದು ಮನಸ್ಸು ಗಟ್ಟಿಯಾಗಿರುತ್ತೆ. ಒಂದು ಇಷ್ಟಪಟ್ಟು ಒಂದು ಚಿನ್ನದ ಒಡವೆ ತಗೊಂಡು ಅದನ್ನ ಏನೋ ಒಂದು ಕಾರಣಕ್ಕೆ ಇರಲಿ ಒಳ್ಳೆಯದಾಗಲಿ ಅಂತ ಅಡ ಇಟ್ಟು ಅದನ್ನು ನಾಶನ ಮಾಡ್ಕೊಂಡು ಆದ್ರ ಮೇಲೆ ಅವ್ರಿಗೆ ನೋವು ವ್ಯಥೆ ಎಷ್ಟಿರುತ್ತೆ ಅಂದರೆ 5ನೇ ಮನೆ, 8ನೇ ಮನೆ, 12ನೇ ಮನೆ ಇರುತ್ತೆ. ಅದನ್ನು ಮಾರಿಬಿಟ್ಟು ದುಡ್ಡು ಬರೋದನ್ನು ನೀವು ಕ್ಲಿಯರ್ ಮಾಡ್ಕೊಂಬಿಟ್ರೆ ನಿಮಗೆ ಇಲ್ಲಿ ತೀರ್ತು ಅಂತ ಬರುತ್ತೆ. ಈ ಕಡೆ ಗೋಲ್ಡ್ ಕೊಟ್ಟಿರ್ತೀರ, ಆ ಕಡೆ ಬಡ್ಡಿ ಬೆಳೀತಾ ಇರುತ್ತೆ, ಈ ಕಡೆ ಬಡ್ಡಿ ಕಟ್ಟಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ, ಇದೂ ತೀರ್ತಲ್ಲ ಅದೂ ತೀರ್ತಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ 5, 8, 12 ಬರುತ್ತೆ. ಸೊ ಈ 5, 8, 12 ಬಂದಾಗ ಮಾತ್ರ ನಾನು ಹೇಳ್ತಾ ಇರ್ತೀನಿ, ಗೋಲ್ಡ್ ಗುರು ಇದ್ದಂಗೆ, ಶುಕ್ರ ದುಡ್ಡಿದ್ದಂಗೆ, ನೀವು ಅಲ್ಲಿ ಕೊಟ್ಟರಲ್ಲಿ ವಾಪಸ್ ತಗೊಳ್ಳಿ, ನೀವು ಅಡ ಇಡಕ್ಕೆ ಹೋಗ್ಬೇಡಿ 5, 8, 12 ಇದ್ದಾಗ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ತಲೆಮಾಸ್ತು 300 ಜನ ಜ್ಯೋತಿಷ್ಯದ ಅರಿವಿಲ್ಲದೆ ಇರೋರು, ಜ್ಯೋತಿಷ್ಯದ ಬಗ್ಗೆ ಒಂದು ರೆಸ್ಪೆಕ್ಟ್ ಇಲ್ಲದೆ ಇರೋರು, ಹಿಂದೂ ಧರ್ಮದಲ್ಲಿ ಹುಟ್ಟಿ ಯಾವ ವಿಚಾರ ಪೂರ್ವ ಪಾರ್ವ ತಿಳಿದಲೇ ಮಾತಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ನನ್ನ ಕಡೆಯಿಂದ ಒಂದು ಸಣ್ಣ ಸಲಹೆ ಕೊಟ್ಟಿದ್ದೀನಿ. ಸೊ ಹಣೆ ಬರಹ ಏನಿದೆ, ಕಣ್ಣೀರು ಹಾಕ್ತವ್ರ ಹತ್ರ ಹೋಗಿ ಕೇಳಿ, ನಾನು ಗೋಲ್ಡ್ ಇಡಬಾರ್ದಾಗಿತ್ತು, ತಿಳ್ಕೊಂಡು ಇಡಬೇಕಾಗಿತ್ತು ಅಥವಾ ಮಾರಿಬಿಡ್ಬೇಕಾಗಿತ್ತು, ತಗೊಂಡಿದ್ದು ಅದು ಇದ್ದಿದ್ದು ಗೋಲ್ಡ್ 12 ಲಕ್ಷ, ಕಟ್ಟಿದ್ದು 18 ಲಕ್ಷ, ಸುಮ್ಮನೆ 6 ಲಕ್ಷ ಜಾಸ್ತಿ ಕೊಟ್ವಿ ಅಂತ ಎಷ್ಟು ಜನ ಹೇಳ್ತಾರೆ. ಇಟ್ಟಿದ್ದು 12 ಲಕ್ಷ, ಕೊನೆಗೆ ಅದನ್ನು ಏನೂ ಆಗದಲ್ಲಿ ಎಲ್ಲ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಕೊನೆಗೆ ಏನೂ ಇಲ್ಲದೆ 0 ಆಗೋಯ್ತು ಅಂತ ಎಷ್ಟು ಜನ ಇದ್ದಾರೆ, ಅದನ್ನು ಹೋಗಿ ಕೇಳ್ರಿ. ನೀವು ಗೋಲ್ಡ್ ಇಡಬೇಕಾದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿತ್ತು ಅಂದರೆ ನಿಮ್ಮ ಜಾತಕ ಚೆನ್ನಾಗಿತ್ತು ಅಂತ ಅರ್ಥ. ನೀವು ಗೋಲ್ಡ್ ಇಡಬೇಕಾದ್ರೆ, ನಿಮ್ಮ ಮನೆ ಕಟ್ಟಬೇಕಾದ್ರೆ ನಿಮ್ಮ 4, 6, 8 ನಿಮ್ಮ ಯಜಮಾನರ ಜಾತಕದಲ್ಲಿ ನಿಮ್ಮ ಜಾತಕ ಬಂದಾಗ ನಿಮ್ಗೆ ವಿನ್ನಿಂಗ್ ಕಾಂಬಿನೇಷನ್ ಇತ್ತು. ಲೂಸಿಂಗ್ ಕಾಂಬಿನೇಷನ್ ಇದ್ದಾಗ ಏನಾಯಿತು? ಇದು ಒಂದು ಪಾಯಿಂಟು, ಕೊನೆಯ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ದರೆ ಎಲ್ಲರೂ ಚೆನ್ನಾಗಿ ಉದ್ಧಾರ ಆಗಿ ಎಲ್ಲ ಆಗಿದ್ದಿದ್ರೆ ಗೋಲ್ಡ್ ಕಂಪನಿಯವ್ರು ಯಾಕೆ ಅಷ್ಟೊಂದು ಜನ ಇದ್ದಾರೆ? ಗೋಲ್ಡ್ ಕಂಪನಿ ಯಾಕೆ ದಿವಾಳ ಆಗಿಲ್ಲ? ಜನಗಳು ದಿವಾಳಿ ಆಗಿದ್ದಾರೆ ಗೋಲ್ಡ್ ಇಟ್ಟು. ಗೋಲ್ಡ್ ಕಂಪ್ನಿಯವ್ರು ದಿವಾಳ ಆಗಿದ್ದಾರಾ? ಯಾರು ಒಂದು ತೋರಿಸ್ಬಿಡಿ ನೋಡೋಣ, ಮುಚ್ಚಿಬಿಟ್ಟವ್ರ ಕಂಪ್ನಿ ಅಂತ ಒಂದು ಕಂಪ್ನಿ ತೋರಿಸಿ. ಜನಗಳು ಒಂದು 20% ಹೋಗೋರೆ, ನಮ್ಮದೆಲ್ಲ ಅಡ ಇಟ್ಟು ಎಲ್ಲ ಹೋಯ್ತು, ಎಲ್ಲ ಅವರೇ ತಿಂದ್ಬಿಟ್ರು ಅಂತ ಅಂತಾರೆ. ಗೋಲ್ಡ್ ಕಂಪ್ನಿಯವರು ನಾವೆಲ್ಲ ಅಡ ಇಟ್ಟು ಬಡ್ಡಿ ಕೊಟ್ಟು ನಾವೆಲ್ಲ ನಾಶನ ಆದ್ವಿ ಅಂತ ಒಬ್ಬನ ತೋರಿಸಿ ನೋಡೋಣ, ಒಬ್ಬನ ತೋರಿಸಿ ನೋಡೋಣ, ಇದಕ್ಕೆ ಕಮೆಂಟ್ ಮಾಡಿ ನೋಡೋಣ. ಅರಿವು ಸ್ವಲ್ಪ ತಲೆಯಲ್ಲಿರಬೇಕು. ನಾನು ಹೇಳಿದ್ದು ಎಲ್ಲಾರ್ದು ಅಲ್ಲ, ನನ್ನ ಕಾಂಟೆಕ್ಸ್ಟ್ ಕ್ಲಿಯರ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ನಾನು ಹೇಳಿದ್ದಿಷ್ಟೇ, ನಿಮ್ಮ ಜಾತಕದಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ನಿಮಗೆ ದುಡ್ಡಿನ ಪರಿಸ್ಥಿತಿ ಸಮಸ್ಯೆ ಎದುರಾದಾಗ ಸ್ವಲ್ಪ ಯೋಚನೆ ಮಾಡಿ ಗೋಲ್ಡನ್ನು ಕರೆಕ್ಟಾಗಿರ್ತಕ್ಕಂಥದ್ದು ಇಡಿ. ಅದನ್ನು ತೀರಿಸೋ ಕೆಪಾಸಿಟಿನೂ ಇರಬೇಕು, ಅದು ಮಾಡಬೇಕು, ಯೋಚನೆ ಮಾಡಿ ಇಡಿ. ಯಾಕೆಂದರೆ 5, 8, 12 ನಮಗೆ ಸಫರಿಂಗ್ ಕೊಡುತ್ತೆ. ಒಂದಲ್ಲ ಒಂದು ಸಮಸ್ಯೆ, ಗೊತ್ತಿಲ್ಲದೆ ಇರೋ ಸಮಸ್ಯೆಗಳು ಹೇಳ್ತಾರೆ ಕೆಲವರು ಬಂದು, ಗೊತ್ತಿಲ್ಲದೆ ಇರೋ ಸಮಸ್ಯೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಆ ಗೊತ್ತಿಲ್ಲದೆ ಇರೋ ಸಮಸ್ಯೆ ಬರೋದೇ 8ನೇ ಮನೆ, 12ನೇ ಮನೆ. ಸುಮ್ಮನೆ ಇರ್ತೀವಿ ಆರಾಮಾಗಿ, ಸುಮ್ಮನೆ ಆಚೆ ಕಡೆ ನಿಂತಿರ್ತೀವಿ, ನಾಯಿ ಬಂದು ಕಚ್ಬಿಡುತ್ತೆ, ತಗೋ ಒಂದು ಇಂಜೆಕ್ಷನ್ ಹಾಕೋ ಹೊಟ್ಟೆಗೆ. ಸುಮ್ಮನೆ ಆಚೆ ಕಡೆ ನಿಂತಿರ್ತೀವಿ, ಗಾಡಿ ನೋಡ್ತಾ ನಮ್ಮ ಗಾಡಿ ಆಚೆ ನಿಂತ ಇರುತ್ತೆ, ಅಲ್ಲಿ ತಗೊಂಡೋಗಿ ಬಿಸಿಲು ಇದೆಯಲ್ಲ ಅಲ್ಲಿ ನಿಲ್ಲಿಸ್ತೀವಿ, ಅದು ಮರದ ಕೆಳಗಡೆ ಇಳಿಸಿಂಗ್ ಬರ್ತೀವಿ, ರಪ್ ಅಂತ ಒಂದು ದೊಡ್ಡ ಕೊಂಬೆ ಅದ್ರ ಮೇಲೆ ಬೀಳುತ್ತೆ, ರಿಪೇರಿಗೆ ಹೋಗುತ್ತೆ. ಅವ್ನು ಹೇಳ್ತಾನೆ 10,000 ರೂಪಾಯಿ ಆಗುತ್ತೆ ಸರ್, ಇದೆಲ್ಲ ಬ್ರೇಕ್ ಗೀಕ್ ಎಲ್ಲ ಹೊಟ್ಟೋಗಿದೆ, ಹ್ಯಾಂಡ್ಲೆಲ್ಲ ಹೊಟ್ಟೋಗಿದೆ, ಹೊಸದು ಹಾಕ್ಸ್ಬೇಕು ಸರ್ ಅಂತ. ಅಂದ್ಕೊಳ್ದಂಗೆ ಬರ್ತಕ್ಕಂಥದ್ದು 8ನೇ ಮನೆ. ಆದರೆ ಯಾವುದು ನಮ್ಮ ಕೈಯಲ್ಲಿ ಸರಿ ಮಾಡ್ಕೊಳ್ಬೋದೋ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಜ್ಯೋತಿಷದಲ್ಲಿ ಅವಕಾಶಗಳಿದ್ದಾವೆ. ಇದನ್ನು ಅರಿತವರು ಯಾರನ್ನೂ ಬೈದಲೇ ನಮ್ಮದು ನಾವು ನೋಡ್ಕೊಳ್ಳೋಣ, ನಮ್ದು ಎಷ್ಟು ಕಿತ್ತಾಗಿದೆ ಅಂತ ನೋಡ್ಕೊಳ್ಳೋಣ ಅಂತಕ್ಕಂಥ ಕಾಮೆಂಟ್ರು ನೋಡ್ಕೋಬೇಕಾಗತ್ತೆ. ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗೆ ಧೈರ್ಯವನ್ನು ತುಂಬಿಸ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ. ಇವತ್ತು ಎಷ್ಟೋ ಜನ ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ, ನಿಮಾನ್ಸ್,
ಇವತ್ತು ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಹುಚ್ಚು ವಾಸಿನೇ ಆಗಿಲ್ಲ. ಅವ್ರಿಗೇನು ಹೇಳ್ತೀರಾ? ದುಡ್ಡು ಕೊಡ್ತಾನೆ ಅವರೇ. ನನ್ನ ಮಕ್ಕಳಿಗೆ ಮಾನಸಿಕವಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿಮಾನ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮಾನ್ಸಕ್ಕೆ ಕರ್ಕೊಂಡೋಗಿ ಅಲ್ಲಿ 10,000, 20,000, 50,000, 1,00,000 ಬಿಲ್ ಮಾಡಿದ್ದಾರೆ. ಅವ್ನು ಸುಮ್ಮನೆ ಕೂತಿರ್ತಾನೆ, ಹಿಂಗೆ ಏನೋ ನೋಡ್ತಾ ಇರ್ತಾನೆ, ಹಿಂಗೆ ಮಾಡ್ತಾ ಇರ್ತಾನೆ, ಏನೋ ಕಿಲ್ತಾ ಇರ್ತಾನೆ, ಏನೋ ಹಿಂಗೆ ಅಂತಾ ಇರ್ತಾನೆ, ಮಾನಸಿಕ ಆಗ್ಬಿಟ್ಟಿರ್ತಾನೆ, ಸರೋಗ್ತಾನೇನೋ ಅನ್ನೋ ಒಂದು ಭರವಸೆ ಮೇಲೆ ಈ ಒಂದು ನಿಮಾನ್ಸಲ್ಲಿರ್ತಕ್ಕಂಥದ್ದು ಒಂದು ದುಡ್ಡು ಹಾಕಿ ಹೋಗ್ತಾರೆ. ಸೈಕಾಲಜಿ, ಜ್ಯೋತಿಷ್ಯನೂ ಕೂಡ ಒಂದು ಸೈಕಾಲಜಿ. ಹೇಗೆ ಅಂತಂದರೆ, ನಾವು ಚೆನ್ನಾಗಿದ್ವಿ ಸರ್, ಇವಾಗ ಕಷ್ಟ ಬಂದುಬಿಟ್ಟಿದೆ, ತುಂಬ ಟೆನ್ಷನಲ್ಲಿದ್ದೀವಿ. ಆದರೆ ಜ್ಯೋತಿಷ್ಯ ಒಳ್ಳೆ ಟೈಮ್ನು ತೋರಿಸುತ್ತೆ, ಕೆಟ್ಟ ಟೈಮ್ನು ತೋರಿಸುತ್ತೆ. ಕೆಟ್ಟ ಟೈಮಲ್ಲಿ ಬರ್ತಕ್ಕಂಥ ಸಮಯ ಯಾವಾಗ ಮುಗಿಯುತ್ತೆ ಅಂತ ಹೇಳುತ್ತಲ್ಲ, ಅದಕ್ಕೆ ಜ್ಯೋತಿಷ್ಯದ ಅವಶ್ಯಕತೆ ದೇಶಕ್ಕಿದೆ, ದೇಶದ ಜನತೆಗಿದೆ. ಯಾಕೆಂದರೆ ನಿಮಗೆ ದೈಹಿಕವಾಗಿರ್ತಕ್ಕಂಥ ನೋವನ್ನ ಡಾಕ್ಟರ್ ಸರಿ ಮಾಡ್ತಾರೆ, ಮಾನಸಿಕವಾಗಿರ್ತಕ್ಕಂಥ ನೋವನ್ನ ಯಾರು ಸರಿ ಮಾಡ್ತಾರೆ? ಭರವಸೆ ಮಾತ್ರ ಸರಿ ಮಾಡೋಕ್ಕಾಗೋದು. ಆ ಭರವಸೆ ಎಲ್ಲಿ ಸಿಗುತ್ತೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಸಿಗುತ್ತೆ. ನಾನು ಜ್ಯೋತಿಷ್ಯ ಹೇಳಿದ ತಕ್ಷಣ ನನಗೆ ಸಮಸ್ಯೆ ಬರಲ್ಲ ಅಂತಲ್ಲ, ನನಗೂ ಸಮಸ್ಯೆ ಇದೆ ಸ್ವಾಮಿ, ನನಗೂ ನೋವಿದೆ. ಆದರೆ ಆ ಟೈಮ್ ಮೀರೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ, ಭರವಸೆ ಬಂದಾಗ, ಇರಲಿ ಬರುತ್ತಲ್ಲ ಮುಂದೆ ಎದುರು ನೋಡ್ತೀವಿ, ಒಳ್ಳೆ ಸಮಯನ ಎದುರು ನೋಡ್ತೀವಿ. ಅದು ಜ್ಯೋತಿಷ್ಯ ರೀ. ಸುಮ್ಮನೆ ಬಾಣಲಿ ಅನ್ನೋದು, ತಲೆಯಲ್ಲಿ ಕೂದಲಿನ ಅನ್ನೋದು, ನಿಮ್ಮ ಮಕ್ಕಳಿಗೆ ಮುಂದೆ ಅಂಗವಿಕಲಾಗಿ ಹುಟ್ಟೋದನ್ನು ನೋಡ್ಕೊಳ್ಳಿ ದಯವಿಟ್ಟು. ಆಗಬಾರ್ದು. ನಮ್ಮ ಮಕ್ಕಳು, ನಾವು ಯಾರಿಗಾರು ಇನ್ನೊಬ್ರಿಗೆ ಹೇಳಿದ್ರೆ ನನ್ನ ಮೊಮ್ಮಕ್ಕಳೇ ಅಂಗವಿಕಲಾಗಿ ಹುಟ್ಬಿಟ್ರೆ ಹಿಂಗಂದಿದ್ರೆ ಹೇಳಿದ್ದು ಮರ್ತೋಗ್ಬಿಡ್ತದೆ. ದೇವ್ರಿಗೆ ಗೊತ್ತಿರುತ್ತೆ, ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ. ಯಾರಿಗೆ ಸುಮ್ಮನೆ ಬೈದರು ರಿಜಿಸ್ಟರ್ ಮಾಡ್ಕೊತಾರೆ. ಇವ್ನು ತಡಿ, ಇವ್ನಿಗೆ ಅದನ್ನು ಮರೆಸ್ತೀನಿ, ಬೈದಿರೋದು ಮರೆಸ್ತೀನಿ, ಇವ್ನು ನೋವು ಕೊಡ್ತೀನಿ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೂಡ, ಯಾರೇ ಆಗಿರ್ಬೋದು, ನಿಮ್ಮಲ್ಲೂ ಕೂಡ ಕರ್ರಿಗಿದ್ರೆ ಏನು ಪಾಪ, ಏನು ಮಾಡೋಕ್ಕಾಗತ್ತೆ? ಅವ್ರ ತಂದೆ ತಾಯಿ ಇದ್ದಂಗೆ ಹುಟ್ತಾರೆ. ಕುಳ್ಳಿಕ್ಕಿದ್ರೆ ಏನು ಮಾಡೋಕ್ಕಾಗತ್ತೆ? ಏನು ಬೋರ್ಮಿಟ ಹಾರ್ಲಿಕ್ಸ್ ಕೊಟ್ಟು ಬೆಳ್ಸೋಕ್ಕಾಗತ್ತಾ? ಚೈನಾ ಅವ್ರದ್ದು ಇರೋರೆಲ್ಲ ಕುಳ್ಳಿಗೆ ಇರೋರು, ಆದರೆ ಹೆಂಗಿದೆ ತಲೆ ಅವ್ರದ್ದೆಲ್ಲ. ಅವೆಲ್ಲ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು. ಯಾರಿಗೂ ನನಗೆ ಆಡ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಪ್ರವೃತ್ತಿನ ಇನ್ನೊಂದು ಕಡೆ ಬೆಳೆಸ್ಕೋಬೇಡಿ. ಅದನ್ನು ಪ್ರವೃತ್ತಿ ಬೆಳೆಸ್ಕೊಂಡ್ರೆ ನಾಳೆ ನಮ್ಮ ಮಗನೇ ಅಂಗವಿಕಲ ಆಗಿದ್ದರೆ, ಅಥವಾ ನಮ್ಮ ಮಗಳ ಮಗ ಅಂಗವಿಕಲ ಆಗಿರಿ, ಒಂದು ಕೈ ಇಲ್ಲದೆ ಹುಟ್ಟೋದು, ಒಂದು ಪೋಲಿಯಾಗಿ ಹುಟ್ಟೋದಾದರೆ ಏನಾಗುತ್ತೆ? ಆವಾಗ ನಿಮಗೆ ನೋಂದಾಗ ವಾಪಸ್ ಬರೋಲ್ಲ. ಸೊ ಯಾರಿಗೂ ಏನೂ ಹೇಳೋಕ್ಕೆ ಹೋಗಬೇಡಿ. ಏನೋ ದೇವರು ಅವ್ರವ್ರು ಇಟ್ಟಿರ್ತಾನೆ. ಆ್ಯಕ್ಚುಲಿ ನಿಮಗಿಂತ ಆ ಕಮೆಂಟ್ ಮಾಡಿರೋಗಿನ್ನ ನಾನು ಚೆನ್ನಾಗೇ ಇದ್ದೀನಿ ಜೀವನದಲ್ಲಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ವಿಚಾರ, ಯಾರಿಗೂ ಏನೂ ಹೇಳೋಕ್ಕೆ ಹೋಗಬಾರ್ದು. ಇದು ನನ್ನ ಸಣ್ಣ ವಿಚಾರ. ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಇಲ್ಲಾಂದರೆ ಹೇಸಿಗೆ ತಿನ್ನಿ, ಅದು ನಿಮ್ಮಿಷ್ಟ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾವಿಲ್ಲಿ ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್, ಡೇಟ್ ಆಫ್ ಬರ್ತ್ ಹೇಳ್ತೀವಿ ಮೇಡಮ್. ಹೇಳಿ ಮೇಡಮ್. 23 12 12 12 77 77. ಓಕೆ, ಹುಟ್ಟಿದ ಬೆಳಿಗ್ಗೆ 10:50. ಬೆಳಿಗ್ಗೆ 10:50. ಹುಟ್ಟಿದ ಸ್ಥಳ? ಇದು ಊರು ಬಂದು ಮಂಡ್ಯ ಮೇಡಮ್. ಮಂಡ್ಯ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮೇಡಮ್, ನನಗೆ ಜೆನೆಟಿಕ್ ಆರೋಗ್ಯ ಸಮಸ್ಯೆ ಇದೆ. ಅದು ಮುಂದಿನ ವರ್ಷದಿಂದ ಬರೋ ಶನಿ ದಿವಸದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಕೇಳಬೇಕಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ಈಗ ಜೆನೆಟಿಕ್ ಅಂತಂದ್ರೆ ಯಾವ್ದು ಸರ್? ಅದು ಜೆನೆಟಿಕ್ ಅಂದ್ರೆ ಯಾವ ಥರ ಸರ್? ನಮ್ಗೆ ಅದು ಕೈ ಕಾಲಲ್ಲಿ ಏನೋ ಸ್ವಾಧೀನ ಇಲ್ಲ ಸರ್. ಅದು ಯಾವಾಗಿಂದ ಸರ್? ಸರ್, ಈಗಾಗಲೇ ಒಂದು 25 ವರ್ಷನೇ ಆಯ್ತು ಸರ್. ಅದು ತುಂಬಾ ಸಮಯದಿಂದ ನನಗೆ ಅದೇ ಪ್ರಾಬ್ಲಮ್ ಇದೆ. ಸ್ವಾಧೀನ ನಡೆಯೋಕ್ಕೇನು ಆಗ್ತಾ ಇಲ್ಲ? ಇಲ್ಲ ಸರ್, ಕೂತಿರ್ತೀನಿ, ಇಲ್ಲ ಅಂದ್ರೆ ಮಲಗಿರ್ತೀನಿ ಸರ್, ಅಷ್ಟೇ. ನೀನೇನು ಆಗಲ್ಲ ಸರ್. ಅದು ಜಸ್ಟ್ ಇವಾಗ ತಾನೇ ಮಾತಾಡಿದೆ, ಒಬ್ರು ಅನ್ಬೇಡ್ರಿ ಅಂತ. ಪಾಪ ನನಗೆ ಎಷ್ಟು ಬೇಜಾರಾಗ್ತಾ ಇದೆ. ನಮಗೆ ಕೂದಲಿಲ್ದಾರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅಬ್ರಾಡ್ಗೆ ಹೋಗ್ಬೋದು, US ಹೋಗ್ಬೋದು, ಏನಿಲ್ಲ. ಅಂಗವಿಕಲಾದ್ರೆ ಯಾರೋ ಇನ್ನೊಂದು ಎತ್ಕೊಂಡು ಇದರಲ್ಲಿ ಫ್ಲೈಟ್ ಇಡಬೇಕು. ಜನಗಳಿಗೆ ಇದನ್ನೇ ಹೇಳೋದು, ನಮ್ಮ ಹಿಂದೂ ಧರ್ಮದಲ್ಲಿ ಸರಿಯಾಗಿ ಯಾರೂ ಹೇಳ್ಕೊಟ್ಟಿಲ್ಲ. ಧರ್ಮ ಅನ್ನೋದು ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಕಷ್ಟ ಬಂದರೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತಾರೆ, ಬಟ್ ನಾನು ಏನೇನು ಅಂದಿದ್ದೀನಿ ಅನ್ನೋದು ತಲೆಯಲ್ಲಿರಬೇಕು. ಈ ಜಾತಕದಲ್ಲಿ ಬಂದಿರತಕ್ಕಂಥದ್ದು 2027 ಆದಮೇಲೆ ಶನಿ ಬರುತ್ತೆ. ಶನಿ ಕಾಂಬಿನೇಷನಲ್ಲಿ 2, 8, ಈಗ ಗುರು ಕಾಂಬಿನೇಷನ್ 8, 8 ಸ್ವಲ್ಪ ಚೇಂಜಸ್ ಆಗುತ್ತೆ ಸರ್. ಅಂದರೆ ಮಾನಸಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ದೃಢ ಬರುತ್ತೆ. ಯಾಕೆಂದರೆ ಗುರು ಆದ ನಂತರ ಶನಿ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ನು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಬದಲಾವಣೆ 27 ಆದಮೇಲೆ ಆಗುತ್ತೆ. ಸ್ವಲ್ಪ ಚೇತರಿಕೆನೂ ಆಗುತ್ತೆ. ಸ್ವಲ್ಪ ಜ್ಯೋತಿಷ್ಯವರ ಕಡೆ ನೀವು ವಾಲಿದ್ರೆ ನಿಮಗೆ ಮಾನಸಿಕ ಚಿಂತನೆ ಆಗಿರ್ತಕ್ಕಂಥದ್ದು ತೀರುತ್ತೆ. ಹಾಗೆ ಇಲ್ಲಿ 8, 5, 10 ಇರ್ತಕ್ಕಂಥ ಕಾಂಬಿನೇಷನ್ನು, ಇಲ್ಲಿ ಗ್ರಹದ ಕಾಂಬಿನೇಷನ್ ರಾಹುನೇ ಬಂದಿರೋದ್ರಿಂದ ರಾಹು ಸ್ವಲ್ಪ ನಿಮಗೆ ಮಾನಸಿಕವಾಗಿ ಚಿಂತನೆ ಮತ್ತು ದೈಹಿಕವಾಗಿರ್ತಕ್ಕಂಥ ಬಲಹೀನತೆ ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ
ಜ್ಯೋತಿಷ್ಯವನ್ನು ಕಲೀರಿ, ಕಲ್ತಿದ್ರೆ ಅದನ್ನು ಮುಂದುವರಿಸಿ. ತದನಂತರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಇದ್ದಲು, ನಿಮ್ಮ ಸೈಜಿನ ಇದ್ದಲು, ನೀವು ಎಷ್ಟು ಕೆ ಜಿ ಇದ್ರೆ ಸ್ವಲ್ಪ ಇದ್ದಲು ಶನಿವಾರ ಹರಿಯೋ ನೀರಲ್ಲಿ ಒಂದು ಸಮ ಪ್ರಮಾಣ ಒಂದು 8 ಭಾಗನೋ 15 ಭಾಗನೋ ಮಾಡಿ, ನಿಮ್ಗೆ ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ತೊಗೊಂಡು ಇಟ್ಕೊಂಬಿಡಿ. ಅಷ್ಟು ವೆಯ್ಟನ್ನು 8 ಭಾಗನೋ ಅಥವಾ 12 ಭಾಗನೋ ಮಾಡಿ ನೀರಲ್ಲಿ ಬಿಡಬೇಕು. ಇದು ಬಿಟ್ಟಲ್ಲಿ ನಿಮ್ಮ ಒಂದು ಪರಿಸ್ಥಿತಿ 30% ಚೇಂಜ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ನೋಡಿ, ಇವತ್ತು ಏಪ್ರಿಲ್ 20ನೇ ತಾರೀಕು, ಅಂದರೆ 112ನೆಯ ಬ್ಯಾಚ್ ಇಂದಿನಿಂದ ಆರಂಭವಾಗ್ತಾ ಇದೆ. ಕೇವಲ 15 ದಿನಗಳ ಈ ಒಂದು ಆನ್ಲೈನ್ ಕ್ಲಾಸಸ್ನ ನೀವು ಮನೆಯಿಂದಲೇ ಅಟೆಂಡ್ ಮಾಡಬಹುದಾಗಿದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್ ನೀವು ಹೇಳಿದ್ ಮೇಡಮ್. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ನಾವೆಲ್ಲರೂ ಬರಬೇಕಾ ಅಂದ್ಕೊಂಡಿದ್ದಾರೆ. ಏನೂ ಇಲ್ಲ. ಝೂಮ್ ಮುಖಾಂತರ ಆರಾಮಾಗಿ ಮನೇಲೇ ಕೂತ್ಕೊಂಡು ಕುಟುಂಬ ಸಮೇತ ಕಲಿಬೋದು. ಬೆಳಗ್ಗೆ 11 ಗಂಟೆಗಿದೆ, ಸಂಜೆ 7:15 ಯಾವುದಾದ್ರು ಆರಿಸ್ಕೋಬೋದು. ಸೋಮವಾರದಿಂದ ಶುಕ್ರವಾರದವರೆಗೂ ಇರುತ್ತೆ. ಶನಿವಾರ ಭಾನುವಾರ ಇರೋದಿಲ್ಲ. ಹಾಗೆ ಒಂದು ಗ್ರೂಪಲ್ಲಿ ಇರ್ತೀರ, ಕ್ಲಾಸ್ ಮುಗಿದಾದ ಮೇಲೆ ಗ್ರೂಪ್ ಡಿಸ್ಕಷನ್ ಮಾಡ್ಕೋತೀರ. ಹಾಗೆ ನನ್ನ ಕಾರ್ಯಕ್ರಮದಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸೋದನ್ನು ನೀವು ಅಭ್ಯಾಸ ಮಾಡ್ಕೊಂಡ್ಬಂದರೆ ಕಲಿತು 1.5 ತಿಂಗಳು 2 ತಿಂಗಳೊಳಗಡೆ ನೀವು ಒಳ್ಳೆ ಜ್ಯೋತಿಷ್ಯರಾಗ್ತೀರ. ಜ್ಯೋತಿಷ್ಯರಾದಾಗ ನಿಮಗೆ ಮಾನಸಿಕವಾಗಿ ಇರ್ತಕ್ಕಂಥ ಒಂದು ಧೈರ್ಯ ಸ್ಥೈರ್ಯ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯ ಬರ್ತಕ್ಕಂಥದ್ದು ಜ್ಯೋತಿಷ್ಯ ಒಂದರಲ್ಲೇ. ಇದು ಸೈಕಲಾಜಿಕಲಿ ಪ್ರೂವನ್. ಇದು ಒಬ್ಬ ಮನುಷ್ಯನಿಗೆ 2 ರೀತಿ ಆಗುತ್ತಂತೆ. ಕಷ್ಟ ಹಾಗೇ ಇರುತ್ತೆ ಅಂತ ತಿಳ್ಕೊಂಡ್ರೆ ಬಂಡ ಧೈರ್ಯ ಆಗ್ಬಿಟ್ಟು ಮಂಡನಾಗ್ಬಿಡ್ತಾನೆ, ಹೋದ್ರೆ ಹೋಗಲಿ ಅಂತ. ಕಷ್ಟ ಮುಗಿಯುತ್ತೆ ಇನ್ನೊಂದು 2 ವರ್ಷದಲ್ಲಿ ಅಂತಂದಾಗ ಅದು ಖುಷಿಯನ್ನು ತಂದು ಇದ್ರಿರಲಿ ಅಂತ ಬರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲ್ಲೋದ್ರಿಂದ ದೇಶಕ್ಕೆ ಏನಾದ್ರು ಉಪಯೋಗ ಅಂತ ಯಾವನಾದ್ರು ಕೇಳಿದ್ರೆ ತಲೆಮಾಸ್ತವನೋ 2 ಉಪಯೋಗಗಳಿದೆ. ಕಷ್ಟ ತೀರಿದ್ರೆ ಅವನಿಗೆ ಖುಷಿನೂ ಪಡ್ತಾನೆ, ಕಷ್ಟ ತೀರಿಲ್ಲ ಅಂದರೆ ಇರಲಿ ಬಿಡು ಅದನ್ನು ಎದುರಿಸ್ತೀನಿ ಅಂತ ಒಂದು ಶಕ್ತಿ ಬರುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಇದನ್ನು ಕರ್ನಾಟಕದಲ್ಲ, ಭಾರತದಲ್ಲೇ ಈ ಒಂದು ಸಣ್ಣ ವಾಕ್ಯ ಯಾರೂ ಹೇಳಿಲ್ಲ. ಜ್ಯೋತಿಷ್ಯದಿಂದ ದೇಶಕ್ಕೆ ಏನು ಪ್ರಯೋಜನ, ಹೇಳಿದವನಿಗೇನು ಪ್ರಯೋಜನ ಆಗಬಾರ್ದು, ಆಗಬಹುದೇ ಇರ್ಬೋದು. ಯಾಕೆಂದರೆ ಅವ್ನು ಮಾನಸಿಕವಾಗಿ ಸ್ಟ್ರಾಂಗ್ ಇರ್ಬೋದು. ಮಾನಸಿಕವಾಗಿ ಖಿನ್ನತೆ ಇದ್ದಾಗ, ಕಷ್ಟ ಬಂದಾಗ ನೀನು ಓಡೋಗ್ತೀಯಪ್ಪ ರಾಜ, ಯಾರು ಹೇಳ್ತಾರಲ್ಲ ಕಷ್ಟಪಟ್ಟಾಗ. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಧೈರ್ಯವಾಗೆಲ್ಲ ಇದ್ದೆ. ಒಂದು ಹೊಡೆತ ಕೊಡ್ತು ನನಗೂ ದೇವರು, ಆವಾಗ ಸುಮ್ಮನೆ ಆಗ್ಬಿಟ್ಟೆ, ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಹೊಡೆತ ಕೊಡ್ತಕ್ಕಂಥ ಅದ್ರ ಜೀವನದಲ್ಲಿ ಎಲ್ಲರಿಗೂ ಹಾಗೇ ಆಗುತ್ತೆ. ನಿಮಗೆ ಇವಾಗ ಬಂದಿಲ್ಲದೆ ಇರ್ಬೋದು, ಮುಂದೆ ಬರುತ್ತೆ. ಬಂದಾಗ ಅದನ್ನು ಹೇಗೆ ನಾವು ನಿಭಾಯಿಸಬೇಕು, ಎಲ್ಲಿವರೆಗೂ ಈ ಕಷ್ಟ ಇರುತ್ತೆ, ಲೈಫ್ ಲಾಂಗ್ ಕಷ್ಟ ಇರುತ್ತೆ ಅಂದರೆ ಚಿಂತೆ ಮಾಡೋದು ಬೇಡ, ಬೇರೆ ಕಡೆ ಆಲೋಚನೆ ಮಾಡಿ ಇದು ಸರೋಗಲ್ಲ ಅಂತ ಇರ್ಬೋದು. ಸರೋಗುತ್ತೆ ಅಂದರೆ ಖುಷಿಯಾಗಿರ್ಬೋದು. ಕಷ್ಟ ಇರೋವರೆಗೂ ಸ್ವಲ್ಪ ತಡ್ಕೊಂಡಿದ್ದು ಆಮೇಲೆ ಸರೋಗುತ್ತೆ. ಇದು ಅಸ್ಟ್ರಾಲಜಿ. ಅದು ಬಿಟ್ಬಿಟ್ಟು ಈ ಕಾಂಪೌಂಡ್ರುಗಳು, ಈ ಪುರೋಹಿತರು, ಈ ಬೇಡದೇ ಇರೋ ತಲ್ಮಾಸರು ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಓಡೋಗೋರಿಗೆ ಕಮೆಂಟ್ ಮಾಡಿ. ಇಲ್ಲಿ ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯದ ಹತ್ರ ಬಂದು ಕಮೆಂಟ್ ಮಾಡಬೇಡಿ. ಯಾಕಂದರೆ ಕರ್ಮ ಕಟ್ಕೊಳ್ತೀರಾ, ಕರ್ಮ ರಿಟರ್ನ್ಸ್. ಯಾಕಂದರೆ ದೇವ್ರಿಗೆ ಗೊತ್ತಿರುತ್ತೆ ಯಾರು ನಿಜವಾಗ್ಲೂ ಯಾರು ಜ್ಯೋತಿಷ್ಯ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇರ್ತಾರೆ. ಅವನಿಗೆ ಎಕ್ಕರಿಸ್ತಾ ಇರುತ್ತೆ, ಆಮೇಲೆ ಕೆಳಗೆ ಬೀಳಿಸುತ್ತೆ. ಸೊ ನೀವುಗಳು ವಿಮರ್ಶೆ ನೀವು ಮಾಡಬೇಕು. ಯಾರು ಜ್ಯೋತಿಷ್ಯನ ಹೇಳ್ಕೊಡ್ತೀವಿ ಬನ್ನಿ ಅಂತ ಕರಿತಾ ಇದ್ದೀವಿ, ಇಲ್ಲಿ ಜ್ಯೋತಿಷ್ಯನ ಟೋಪಿ ಹಾಕಕ್ಕೆ ಕರಿತಾ ಇಲ್ಲ. ಇಲ್ಲಿ ಜ್ಯೋತಿಷ್ಯ ಹೇಳ್ಬಿಟ್ಟು ಟೋಪಿ ಹಾಕಿಸ್ತಾ ಇಲ್ಲ. ಬನ್ನಿ ಕಲೀರಿ, ಬನ್ನಿ ಕಲೀರಿ, ಬನ್ನಿ ಕಲೀರಿ, ಬನ್ನಿ ಕಲೀರಿ, ಬನ್ನಿ ಕಲೀರಿ, ಇಷ್ಟೇ. ವೀಕ್ಷಕರೇ, ಇನ್ನೂ ಸಮಯಾವಕಾಶ ಇದೆ. ನೀವು ಕೂಡ ಬೇಗ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಮನೆಯಿಂದಲೇ ಕುಟುಂಬ ಸಮೇತರಾಗಿ ಕಲೀರಿ ಅಂತ ಹೇಳ್ತಾ, ಹಾಗಾದರೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಟಾಪಿಕ್ಗಳನ್ನು ಕಲಿಸ್ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್,
ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.